ಕೃಷ್ಣ ರಾಧಾ ಕೃಷ್ಣ ನವಿಲಿನ ಗರಿಯ ಪೀತಾಂಬರದ ರಾಧಾ ಕೃಷ್ಣ ನಿರ್ಮಲಯುಗಳ ಪ್ರೇಮ ಸಮೆರೆದ ರಾಧಾ ಕೃಷ್ಣ ಓಂ ಜಯ ಶ್ರೀ ರಾಧಾ ಕೃಷ್ಣ ಓಂ ಜಯ ಶ್ರೀ ರಾಧಾ ಕೃಷ್ಣ ರಾಧಾ ರಾಧಾ ಮೋಹನ ಕೃಷ್ಣ ರಾಧಾ ಕೃಷ್ಣ ಭವಭಯ ಸಾಗರ ತಾರಣ ಕೃಷ್ಣ ರಾಧಾ ಕೃಷ್ಣ ಮಂಗಲ ಮೂರ್ತಿ ಮೋಕ್ಷ ಪ್ರದಾಯ ರಾಧಾ ಕೃಷ್ಣ ಓಂ ಜಯ ಶ್ರೀ ರಾಧಾ ಕೃಷ್ಣ ನಿರ್ಗುಣಿ ಎಂದೇ ಅಲ್ಲವೇ ಪ್ರಭು? ನಾರಾಯಣ ನಾರಾಯಣ. ಈಗ ಮಾತಾಡು, ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಕೃಷ್ಣ ಬಾರೋ ಆಟ ಆಡೋಣ, ತಡ ಆಗ್ತಿದೆ. ಅಲ್ಲಿ ನನ್ ಗೆಳೆಯರೆಲ್ಲ ಕರೀತಾ ಇದ್ದಾರೆ, ನೀನ್ ಇಲ್ಲೇ ಕುತ್ಕೊಂಡು ನಿನ್ ಮಾತಿನ ಅರ್ಥ ಎಲ್ಲ ಯೋಚನೆ ಮಾಡು. ಬರಲ್ಲ ರಾಧಾ? ಮತ್ತೆ ರಾಧಾ ನಿಂತ್ಕೋ. ಕೃಷ್ಣ ನಾನು ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು, ನೀನ್ ನನ್ ಮಾತು ಕೇಳಿಸ್ಕೊಳ್ಳಲ್ಲ ಅಲ್ಲ? ಈ ರಾಧೆ ಮಾತನ್ನ ಎಲ್ಲಾರು ಕೇಳ್ತಾರೆ, ಆದ್ರೆ ನಾನ್ ಮಾತ್ರ ಯಾರ ಮಾತು ಕೇಳಲ್ಲ. ಕೃಷ್ಣ ನನ್ನನ್ನ ಹೇಗ್ ಆಟ ಆಡಿಸ್ತೀನಿ ಅಂತ ನೋಡು. ನಾನೇನ್ ಹೇಳ್ತೀನೋ ಅದೆಲ್ಲ ನೀನ್ ಕೇಳ್ಬೇಕು. ಆದ್ರೆ ನಾನ್ ಹಾಗ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ರಾಧಾ ಇಲ್ಲ, ರಾಧೆನೇ ಅಲ್ಲ. ಗೊತ್ತಿಲ್ಲ. ನಾರಾಯಣ ನಿನಗೇನು ಗೊತ್ತಿಲ್ಲ. ನಾರಾಯಣ ನೀನು ಬ್ರಹ್ಮರ್ಷಿ. ನಾರಾಯಣ ನೀನು ಜ್ಞಾನಿ. ನಾರಾಯಣ ನಿನಗೆಲ್ಲ ಗೊತ್ತಿರಬೇಕು, ಎಲ್ಲ. ನಾರಾಯಣ ನನ್ನ ವಿಕೃತ ಧ್ವನಿಯನ್ನ ಯುಗ ಯುಗಗಳಿಂದ ದೇವತೆಗಳು ತಡೆಯಲಾಗ್ಲಿಲ್ಲ. ಗೋಕುಲವಾಸಿಗಳನ್ನ ಕಾಪಾಡಿದ್ದು ಯಾರು? ಕಾಪಾಡಿದ್ದು ಹೇಳೋ. ನಾರಾಯಣ ರಾಕ್ಷಸ, ನಿನ್ನ ಅಸಹಾಯಕತೆಯ ಶಿಕ್ಷೆಯನ್ನು ನನಗೆ ಕೊಡಬೇಡ. ನನ್ನನ್ನು ಬಿಟ್ಟು ಬಿಡು ರಾಕ್ಷಸ, ನನ್ನನ್ನು ಬಿಟ್ಟು ಬಿಡು. ಇಲ್ಲಿ ಒಬ್ಬ ಮನುಷ್ಯನಿಗೆ 2 ರೂಪ, ಅದು ಇಷ್ಟೊಂದು ಭಿನ್ನವಾಗಿ. ಇದು ಹೇಗೆ ಸಾಧ್ಯ ಪ್ರಭು? ದೇವರ್ಷಿ, ಈ ಜಗತ್ತಿನಲ್ಲಿರುವ ಪ್ರತಿ ಮನುಷ್ಯನಲ್ಲೂ 2 ಶಕ್ತಿಗಳು ಅಡಗಿರುತ್ತವೆ. ಒಂದು ಬ್ರಹ್ಮ, ಇನ್ನೊಂದು ರಾಕ್ಷಸ. ಆದರೆ ಮನುಷ್ಯನ ಆಚಾರ, ಅವನ ವಿಚಾರ, ಅವನ ಸ್ವಭಾವಗಳಿಂದ ನಿರ್ಧಾರವಾಗುವುದು ಅವನೊಳಗೆ ಬ್ರಹ್ಮತತ್ವ ಪ್ರಧಾನವಾಗಿದೆಯೋ ಅಥವಾ ರಾಕ್ಷಸ ತತ್ವವೋ. ಆದರೆ ಪ್ರಭು, ಇಲ್ಲಿ ಬ್ರಹ್ಮ ಮತ್ತು ರಾಕ್ಷಸ 2 ಗುಣ. ದೇವರ್ಷಿ, ಈ ರೀತಿಯ ಮನುಷ್ಯನನ್ನೇ ಬ್ರಹ್ಮ ರಾಕ್ಷಸ ಎನ್ನುವುದು. ಶ್ರೀಧರನ ಪಾಪ ಮತ್ತು ಅಧರ್ಮಗಳಿಗೆ, ಅವನ ರಾಕ್ಷಸ ತತ್ವಗಳಿಗೆ ಅವನೊಳಗಿನ ಬ್ರಹ್ಮ ತತ್ವಗಳು ಅಧೀನವಾಗಿವೆ. ಯಾವಾಗ ಬ್ರಹ್ಮ ರಾಕ್ಷಸನ ಅಧೀನನಾಗುವನೋ ಆಗ ಅವನು ರಾಕ್ಷಸನಿಗಿಂತಲೂ ಭಯಾನಕವಾಗುತ್ತಾನೆ. ನಾರಾಯಣ, ಹೇಳು, ಗೋಕುಲದ ರಕ್ಷಕ ಯಾರು ಅಂತ ಹೇಳು. ನೀನು ನನ್ನೊಳಗೆ ಇನ್ನು ಜೀವಂತವಾಗಿದ್ದೀಯಾ. ನಿನ್ನಿಂದ ನನಗೆ ಯಾವ ಉಪಯೋಗನೂ ಆಗದೆ ಇದ್ರೆ ನಿನ್ನ ಸಂಪೂರ್ಣ ಅಸ್ತಿತ್ವವನ್ನೇ ನಾಶ ಮಾಡಿಬಿಡ್ತೀನಿ. ಬೇಡ ರಾಕ್ಷಸ, ನನಗೊಂದು ಅವಕಾಶ ಕೊಡು. ನಾನು ಹುಡುಕ್ತೀನಿ. ನಾನು ನನ್ನ ಜ್ಞಾನ ವಿವೇಚನೆಗಳಿಂದ ಹುಡುಕ್ತೀನಿ. ನಿನ್ನ ಶತ್ರುವನ್ನ ಹುಡುಕ್ತೀನಿ. ನನಗೊಂದು ಅವಕಾಶ ಕೊಡು. ನಾರಾಯಣ, ನಾನು ನಿನಗೆ ಕೊನೆಯ ಅವಕಾಶವನ್ನು ಕೊಡ್ತೀನಿ. ಹೋಗಿ ಹುಡ್ಕೋ ಅನ್ನ. ನಾವು ಬದುಕಿರ್ಬೇಕಲ್ವಾ? ನಾನಂತೂ ಜೀವ ಉಳಿಸ್ಕೋತೀನಿ, ನೀವೇ ಅಪಾಯ ಜೊತೆ ಹೋರಾಡಿ.
ದಾಮ ರಾಕ್ಷಸ. ದಾಮ, ಕಷ್ಟ ಇದೆ ಅಂತ ಓಡೋದ್ರೆ ಹೀಗೆ ಆಗೋದು. ಆದ್ರೆ ಕೃಷ್ಣ. ಆದ್ರೆ ಅಲ್ಲ ದಾಮ, ಹುಷಾರು. ಇಲ್ಲಿ ಬನ್ನಿ, ನಾವು ಹುಷಾರಾಗಿರ್ಬೇಕು. ಎಲ್ರ ಮೇಲ್ ಕಣ್ಣಿಡಿ. ಆದ್ರೆ ಕೃಷ್ಣ, ಇಷ್ಟು ದೊಡ್ಡ ಅಪಾಯ ಇದೆ ಅಂದ್ರೆ ಇದ್ರ ಬಗ್ಗೆ ನಾವೆಲ್ಲರೂ ದೊಡ್ಡವ್ರಿಗೆ ಹೇಳ್ಬೇಕಲ್ವಾ? ಕೇಳ್ ಜೀವಕ್ಕ, ಸಮಸ್ಯೆ ಎಲ್ಲ ದೊಡ್ಡವರೇ ಎದುರಿಸಿದ್ರೆ ಮತ್ತೆ ಉಳ್ದಿರೋ ಕೆಲ್ಸ ಯಾರ್ ಮಾಡೋದು? ಅದಕ್ಕೇನೆ ಯಾರಿಗೂ ಗೊತ್ತಿಲ್ದಂಗೆ ಎಲ್ಲ ಕೆಲ್ಸ ಮಾಡ್ಬೇಕು ನಾವು. ಕೃಷ್ಣ, ನಮಗೆ ಯಾರೇನಾದ್ರೂ ಅನುಮಾನ ಬಂತು ಅಂದ್ರೆ ನಾವು ಬಂದು ನಿನಗೆ ಹೇಳ್ತೀವಿ ಕೃಷ್ಣ. ಈ ಬ್ರಾಹ್ಮಣ ಯಾರು? ಇವ್ರನ್ನ ನಾನು ಗೋಕುಲದಲ್ಲಿ ಮೊದಲನೇ ಸರಿ ನೋಡ್ತಿರೋದು. ಇವನೇನ್ ರಾಕ್ಷಸ ಅಲ್ಲ ತಾನೆ? ಬೆಂಕಿ! 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 ಈಗ ನಾನು ನೋಡ್ತೀನಿ, ಈ ಬ್ರಹ್ಮರ್ಷಿಯ ಶಕ್ತಿಯಿಂದ ಗೋಕುಲವನ್ನ ಯಾರು ಕಾಪಾಡ್ತಾರೆ ಅಂತ. ನೀವಾ? ಹೌದು, ನಾವೀಗ ದೊಡ್ಡವರಾಗಿದ್ದೀವಿ. ಈಗ ನಾವು ನಿಮ್ಗೆ ಸಹಾಯ ಮಾಡ್ಬೇಕಲ್ವಾ? ಅಣ್ಣ ಹೇಳಿದ್ ನಿಜ ಅಪ್ಪ. ಈಗ ಎಲ್ರನ್ನು ಊಟಕ್ಕೆ ಕರೆಯೋದಕ್ಕೆ ನಾವೇ ಹೋಗ್ತೀವಿ. ಈಗ ನನ್ಗೆ 12ವರೆಗೂ ಎಣ್ಸೋದಕ್ಕೂ ಬರುತ್ತಪ್ಪ. ಸರಿ, ನೀವೇ ಹೋಗಿ ಕರ್ಬಿಟ್ಟು ಬನ್ನಿ. ಆದ್ರೆ ನೆನಪಿರ್ಲಿ, ಆಮಂತ್ರಣ ಮಾತ್ರ, ಯಾವುದೇ ರೀತಿ ತುಂಟಾಟ ಮಾಡೋ ಹಾಗಿಲ್ಲ. ಹೋಗಿ. ವೃಷಭಾನು, ವೃಷಭಾನು, ಅಲ್ಲಿ ರಾಧೆ. ಏನಾಯ್ತು ರಾಧೆಗೆ? ರಾಧೆ ಕೋಣೆ ಒಳಗೆ ಬಾಗ್ಲು ಹಾಕೊಂಡಿದ್ದಾಳೆ. ಬೆಳಿಗ್ಗೆಯಿಂದ ಅವಳೇನು ತಿಂದಿಲ್ಲ. ಮತ್ತೆ ಮತ್ತೆ ಸ್ವಲ್ಪ ತಿನ್ನು ಅಂದ್ರೆ ಅವಳು ಕೇಳ್ತಿಲ್ಲ. ಇದೇ ರಾಧೆ ತೀರ್ಮಾನ. ನನಗೆ ಕೃಷ್ಣನೇ ಬೇಕು. ನನ್ನ ಮಗಳು ರಾಧೆ ಎಷ್ಟು ಬುದ್ಧಿವಂತೆ ಅಲ್ವಾ? ಮಗಳೇ, ನಾವೀಗ ಗೋಕುಲದಲ್ಲಿದ್ದೀವಿ. ಇಲ್ಲಿ ನಾವು ಅತಿಥಿಗಳು. ನೀನೊಂದು ಕೆಲಸ ಮಾಡು. ಈಗ ನೀನು ಊಟ ಮಾಡು. ಯಾವಾಗ ನಾವು ಬರ್ಸಾನಕ್ಕೆ ಹೋಗ್ತೀವೋ ಅಲ್ಲಿ ನೀನೇನು ಉಡುಗೊರೆ ಕೇಳ್ತೀಯೋ ಅದು ನಾನು ತಂದ್ಕೊಡ್ತೀನಿ, ಸರಿನಾ? ಅಪ್ಪ, ನಾವ್ ಗೋಕುಲದಲ್ಲಿದ್ದೀವಿ. ನನ್ನ ಉಡುಗೊರೆನೂ ಗೋಕುಲದಲ್ಲಿದೆ. ಮತ್ತೆ ಬರ್ಸಾನಕ್ಕೆ ಹೋದ್ಮೇಲೆ ನೀವ್ ಹೇಗೆ ಉಡುಗೊರೆ ಕೊಡ್ತೀರಾ? ನಂಗಂತೂ ನನ್ನ ಉಡುಗೊರೆ ಈಗ್ಲೇ ಬೇಕು, ಈಗ್ಲೇ ಬೇಕು, ಈಗ್ಲೇ ಬೇಕು, ಈಗ್ಲೇ ಬೇಕು. ವೃಷಭಾನವರೇ, ಏನ್ ಬೇಕಂತೆ ರಾಧೆಗೆ? ನೀವು ನಮಗ್ ಹೇಳಿ, ನಾವ್ ತಂದ್ಕೊಡ್ತೀವಿ ಅದನ್ನ. ಅಲ್ಲ, ಈಗ ನಾ ಅದನ್ನ ಹೇಗೆ ಹೇಳಿ? ನೀವೇ ಸ್ವತಃ ಕೇಳ್ಕೊಂಬಿಡಿ. ಕಾಪಾಡು ನಮ್ಮನ್ನ. ಯಾಕೆಲ್ರೂ ಹೀಗೆ ಕಿರಿಸ್ತಿದ್ದಾರೆ? ಯಾವ್ದೋ ಸಂಕಷ್ಟ ಎದುರಾಗಿರ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಇನ್ ಮೈಕ್ ಬೆಂಕಿ ಬಿದ್ದಿದೆ. ಯಾರು ಬನ್ನಿ, ಅಯ್ಯೋ ಯಾರು ಬನ್ನಿ ಬೇಗ. ಅಯ್ಯೋ ಅಯ್ಯೋ, ನೀರು ತನ್ನಿ, ನೀರು ನೀರು, ಬೇಗ ಬೇಗ. ಗೋಕುಲವಾಸಿಗಳೇ, ನಾನು ಬಯಸೋದು ಕೂಡ ನಿಮ್ಮ ರಕ್ಷಕ ನನ್ನ ಮುಂದೆ ಬರಲಿ ಅಂತಾನೆ. ನಿಮ್ಮ ನಾರಾಯಣ ದೂತನಿಂದ ಯುಗ ಯುಗಗಳಿಂದ ಹುಡುಕುತ್ತಿರುವ ನಾರಾಯಣ ನನಗೆ ಸಿಗಲಿ. ಆ ಮೋಸಗಾರ ನಾರಾಯಣನಿಂದ ಪ್ರತೀಕಾರ ತೆಗೆದುಕೊಳ್ಳುತ್ತೇನೆ. ಆದ್ರೆ ಪುಟ್ಟ, ನಿನಗೇನ್ ಬೇಕು ಅಂತ ನೀನ್ ನನ್ನ ಹತ್ರ ಹೇಳ್ದೆ ಹೋದ್ರೆ ಅದನ್ನ ನಿಂಗೆ ಹೇಗ್ ತಂದ್ಕೊಡೋದು?
ಮೊದ್ಲು ನೀವು ನಂಗೆ ಮಾತು ಕೊಡಿ. ನಾನೇನ್ ಕೇಳ್ತೀನೋ ನೀವು ಅದನ್ನ ಕೊಡ್ತೀರಾ ಅಂತ. ರಾಧೆ ಪುಟಿ, ನೀನು ನಮ್ಮ ಅತಿಥಿ. ಅತಿಥಿಗಳು ಯಾವತ್ತೇ ಆದ್ರೂ ಭಗವಂತನ ಸ್ವರೂಪ ಆಗಿರ್ತಾರೆ. ಭಗವಂತನ ಇಚ್ಛೆಗೆ ಇಲ್ಲ ಅನ್ನೋದಕ್ಕಾಗತ್ತಾ? ಈ ಭಗವಂತನ ಇಚ್ಛೆ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ನೋಡಿ, ಈ ರಾಧೆಗಿರೋದು ಒಂದೇ ಇಚ್ಛೆ. ನಂಗೆ ನನ್ನ ಜನ್ಮೋತ್ಸವ ಉಡುಗೊರೆ ಆಗಿ ನೀವು ತುಂಬಾ ಪ್ರೀತಿ ಮಾಡೋ ವ್ಯಕ್ತಿನೇ ಬೇಕು. ಅಂದ್ರೆ ರಾಧೆಗೆ ಕೃಷ್ಣನೇ ಬೇಕು. ಕೃಷ್ಣ ಬೇಕು, ಮತ್ತೆ ಕೃಷ್ಣನೇ ಬೇಕು. ಹೇಳು ತಮ್ಮ, ಹೇಳು ತಮ್ಮ. ನಾನೇನ್ ಮಾಡ್ಲಿ? ನಾನ್ ನಿನ್ನ ಹೆಂಗ್ ಕಾಪಾಡ್ಲಿ ಹೇಳು. ಕೃಷ್ಣ, ಹೇಗೆ ನೀನ್ ಅವತ್ತು ಕೊಳಲೂದಿ ಇಡೀ ಗೋಕುಲವನ್ನ ಕಾಪಾಡಿದ್ಯೋ ಹಾಗೆ ಈಗ್ಲೂ ನಮ್ಮನ್ನ ಕಾಪಾಡು ಕೃಷ್ಣ. ಇನ್ಯಾವತ್ತೂ ನೀನ್ ಹೇಳಿದ್ ಮತ್ ಮೀರಲ್ಲ ಕೃಷ್ಣ. ನಮ್ಮನ್ನ ಕಾಪಾಡು ಕೃಷ್ಣ, ನಮ್ಮ ರಕ್ಷಣೆ ಮಾಡು ಕೃಷ್ಣ, ದಯವಿಟ್ಟು ನಮ್ಮನ್ನ ರಕ್ಷಿಸು ಕೃಷ್ಣ, ನಮ್ಮನ್ನ ರಕ್ಷಿಸು ಕೃಷ್ಣ. ನೀವೆಲ್ಲ ಸಮಾಧಾನ ಮಾಡ್ಕೊಳ್ಳಿ. ಅಮ್ಮ ಹೇಳ್ತಾಳೆ, ಕಷ್ಟ ಬಂದಾಗ ತಾಳ್ಮೆಯಿಂದ ಇರ್ಬೇಕು. ಇನ್ನೇನ್ ದೇವರು ಬಂದೇ ಬಿಡ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ. ಇರುವುದಕ್ಕಾಗಿ ಯಾವಾಗ ಮನುಷ್ಯ ನಿಸ್ವಾರ್ಥ ಭಾವದಿಂದ ಜಗತ್ತಿನ ಹಿತಕ್ಕಾಗಿ ಕಾರ್ಯ ಮಾಡುತ್ತಾನೋ ಆಗ ಜಗತ್ತಿಗೆ ಆ ಮನುಷ್ಯನಲ್ಲಿ ವಿಶ್ವಾಸ ಮೂಡುತ್ತದೆ. ಮತ್ತು ಯಾವಾಗ ಜಗತ್ತಿಗೆ ಅದರ ವಿಶ್ವಾಸದ ಪ್ರತಿಫಲ ಸಿಗುವುದೋ ಆಗ ಮನುಷ್ಯ ಸ್ವಯಂ ದೇವರಂತೆಯೇ ಪೂಜಿಸಲ್ಪಡುತ್ತಾನೆ. ನಾರಾಯಣ ನಾರಾಯಣ. ಆದರೆ ಪ್ರಭು, ಕೃಷ್ಣ ಗೋಕುಲವಾಸಿಗಳ ವಿಶ್ವಾಸದ ಪ್ರತಿಫಲವನ್ನು ಅವರಿಗೆ ಹೇಗೆ ನೀಡುತ್ತಾನೆ? ದೇವಿ, ಜಗತ್ತಿನಲ್ಲಿ ಕೃಷ್ಣನ ಅವತಾರದ ಉದ್ದೇಶ ಒಂದೇ, ಕರ್ಮದ ಮಹತ್ವವನ್ನು ಸ್ಥಾಪಿಸುವುದು. ಆದ್ದರಿಂದ ಕೃಷ್ಣನಿಗೆ ಅವನ ಕರ್ಮದ ಮೂಲಕವೇ ಈ ಸಂಕಟವನ್ನ ದೂರ ಮಾಡಬೇಕಾಗುತ್ತದೆ. ತನ್ಮೂಲಕ ಜಗತ್ತು ಅರಿಯಲಿ ಕರ್ಮವೇ ದೇವರೆಂದು. ಈಗ ಕೇವಲ ಆ ದೇವರು ಮಾತ್ರ ಕಾಪಾಡಬಲ್ಲ. ಆದ್ರೆ ಏನಾದ್ರೂ ಉಪಾಯ ಇರಲೇಬೇಕಲ್ಲ. ಹಾ ಇದೆ. ಇವರಿಗೆ ಎಂಥ ಮದ್ದು ಕೊಡಬೇಕು ಅಂದ್ರೆ ಅದರಲ್ಲಿ ಎಲ್ಲಾ ದೇವತೆಗಳ ಅಂಶ ಇರಬೇಕು. ಹಾಗಿದ್ರೆ ಇವರ ಪ್ರಾಣಗಳನ್ನ ಉಳಿಸ್ಬೋದು. ವೈದ್ಯರೇ, ಔಷಧಿ ಎಲ್ಲಿ ಸಿಗುತ್ತೆ ಅಂತ ನೀವೇ ಹೇಳಿ, ನಾನೇ ತಗೊಂಡ್ ಬರ್ತೀನಿ. ದಾಮೋದರ, ಇವತ್ತಿನವರೆಗೂ ಜಗತ್ತಲ್ಲಿ ಅಂತ ವಿಶೇಷವಾದ ಮದ್ದನ್ನ ಯಾರೂ ಮಾಡೇ ಇಲ್ಲ. ಏನೋ ಪವಿತ್ರ ಔಷಧಿನ? ಅದ್ರಲ್ಲಿ ಎಲ್ಲಾ ದೇವತೆಗಳು ಇರ್ತಾರ? ಕೃಷ್ಣ, ನಮಗ್ ರಾಕ್ಷಸರಾಗೋದಕ್ಕೆ ಇಷ್ಟ ಇಲ್ಲ. ನೀನೇ ನಮ್ಮನ್ನ ಕಾಪಾಡ್ಬೇಕು ಕೃಷ್ಣ. ನೀನೇ ನಮ್ಮ ಭಗವಂತ ಕೃಷ್ಣ. ನಮ್ಮ ರಕ್ಷಣೆ ಮಾಡಿ ಕೃಷ್ಣ. ಅಯ್ಯೋ ನಂದಿಗೋಪ, ಕೃಷ್ಣಂಗ್ ಹೇಳಿ ನನ್ ಮೊಮ್ಮಗನ್ ಜೀವ ಉಳಿಸಿ. ಸೂರ್ಯ ಏನಾದ್ರೂ ಮುಳುಗೋದ್ರೆ ನನ್ನ ಮೊಮ್ಮಗ. ಇಲ್ಲ 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 ನಂದಿಗೋಪ, ಇವನನ್ನು ಉಳಿಸ್ಕೊಡಿ. ನೀವು ಚಿಂತೆ ಮಾಡಬೇಡಿ, ಏನೂ ಆಗಲ್ಲ. ನಾವಿದೀವಿ ನಿಮ್ ಜೊತೆಗೆ. ಹೇ ಬಾಲಕ, ನೀನು ಅದೆಷ್ಟು ಬೇಕಾದರೂ ಯೋಚಿಸು, ಆದರೆ ಈ ಶ್ರೀಧರನ ದುಷ್ಟ ಶಕ್ತಿಗಳಿಂದ ಈ ಜನರನ್ನ ರಕ್ಷಿಸೋದು ನಿನ್ನ ವಶದಲ್ಲಿಲ್ಲ. ಈ ಶಕ್ತಿಗಳ ಪ್ರಾಪ್ತಿಗಾಗಿ ನನಗೆ ಯುಗಗಳೇ ಬೇಕಾಯಿತು. ನಿನ್ನ ಬಳಿ ಕೇವಲ ಸೂರ್ಯಾಸ್ತದವರೆಗಿನ ಸಮಯವಿದೆ. ಕೃಷ್ಣ, ಸೂರ್ಯ ಮುಳುಗೋಕೆ ಇನ್ನೂ ತುಂಬಾ ಕಡಿಮೆ ಸಮಯ ಉಳಿದಿದೆ.